ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಯೇಸುವಿನ ಸುಂದರ ನಾಮದಲ್ಲಿ ನಿಮಗೆಲ್ಲ ವಂದನೆಗಳು. ನಾನು ಪಾಸ್ಟರ್ ಆನಂದ್ ಸ್ವಾಮಿ ಯೇಸು ಕ್ರಿಸ್ತನ ಸೇವಕ. ಈ ದಿನದ ಒಂದು ಸತ್ಯ ವೇದದಲ್ಲಿ ಇರುವಂಥ ಒಂದು ಅದ್ಭುತ ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 52ನೇ ವಚನ. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು. ಇದು ಒಂದು ಭಾಳ ಇಂಪಾರ್ಟೆಂಟ್ವಾದ ಮೆಸೇಜು. ದೇವ ಜನರಿಗೆ ಕೂಡ, ಮತ್ತು ಯಾರಿಗೆ ಸತ್ಯವೇದ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಈ ವಾಕ್ಯ ಗೊತ್ತಿಲ್ಲ, ಅವ್ರಿಗೂ ಕೂಡ, ಗೊತ್ತಿದ್ದವ್ರಿಗೂ ಕೂಡ ಗೊತ್ತಿಲ್ಲದವ್ರು ಕೂಡ ನಾನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು. ನಾವು ಒಂದೊಂದು ಜಾಗದಲ್ಲಿ ಒಂದೊಂದು ಮನೆಯಲ್ಲಿ ನೋಡ್ತೇವೆ. ಒಬ್ರೊಬ್ಬರಿಗೆ ಒಂದು ಆಸೆ ಇರುತ್ತೆ. ಅದು ಆಸೆ ಏನಂದರೆ, ಎಮರ್ಜೆನ್ಸಿಯಲ್ಲಿ ನನ್ನ ಮನೆಯಲ್ಲಿ ತಲವಾರು ಇರಬೇಕು, ಸೇಫ್ಟಿಗಾಗಿ ಬಂದೂಕು ಇರಬೇಕು, ಚಾಕು ಇರಬೇಕು, ಚೂರಿ ಇರಬೇಕು. ಅದು ಒಂದಿದ್ದರೆ ಸಾಕು, ಎದರ್ನವರು ಹೆದರು ಬಿಡ್ತಾರೆ, ಚುಚ್ಚಬೇಕು. ಅದು ಒಂದಿದ್ದರೆ ಸಾಕು, 100 ಜನ ಬಂದರೂ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಂದು ಅವ್ರದ್ದು ಮೈಂಡ್ಸೆಟ್ ಇರುತ್ತೆ. ಆದರೆ ಈ ವಾಕ್ಯ ಏನು ಹೇಳ್ತದೆ? ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು. ನೀವು ಕತ್ತಿಯನ್ನು ನೀವು ಅದಕ್ಕೆ ಒಂದು ಭರೋಸೆ ಮಾಡಿ ನೀವು ಇಟ್ಕೊಂಡ್ರಿ ಅಂದ್ರೆ ಅದು ಒಂದಲ್ಲ ಒಂದಿನ ರಿಪೀಟ್ ನಿಮಗೆ ಆಗ್ತದೆ. ಕತ್ತಿ ಇರಬೇಕು, ಚಾಕು ಚೂರಿ ಬಂದೂಕುಗಳಿರಬೇಕು ಅಂತ ನೀವೇನು ಮೈಂಡ್ ಸೆಟ್ ಮಾಡ್ಕೊಂಡು ಮನೇಲಿ ಇಟ್ಟರೆ ಒಂದಲ್ಲ ಒಂದಿನ ಅದು ನಿಮಗೆ ರಿವರ್ಸ್ ಆಗ್ತದೆ. ಅದಕ್ಕೋಸ್ಕರ ನಾನಿದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಕತ್ತಿ ಹಿಡಿಬೇಡ್ರಿ, ತಲವಾರು, ಬಂದೂಕು, ಚಾಕು ಚೂರಿಗಳು ಏನೇ ಇದ್ದರೂ, ನಿಮ್ಮ ಮನೆಯಾಗ ಇದ್ದರೂ, ಯಾರ ಮನೆಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿನ ನಾಳೆ ನಾವು ನೋಡ್ತೇವೆ ಒಂದೊಂದು ಜಾಗದಲ್ಲಿ ಇರುತ್ತೆ, ಇದ್ದಿರಬಹುದು. ಅದು ನೀವು ಏನು ಮಾಡಬೇಕು ಅಂದರೆ ತೆಗಿಬೇಕು. ತೆಗೆದು ಯಾರ ಕೈಗೂ ಸಿಗದ ಹಾಗೆ ಅದನ್ನು ನೀವು ಮನೇಲಿದ್ದರೆ ನೀವು ಯಾರು ಕೊಡ್ಲಿಕ್ಕೂ ಹೋಗಬೇಡಿ, ಸೆಲ್ ಮಾಡೋಕ್ಕೂ ಹೋಗಬೇಡಿ. ಈಗೇನಾದರೂ ಇದ್ದರೆ ಮುಂದೆ ನೀವು ಖರೀದಿ ಮಾಡೋಕ್ಕೂ ಹೋಗಬೇಡ್ರಿ. ಈಗೇನಾದರೂ ನೀವು ಮನೇಲಿದ್ದರೆ ಅದು ತೆಗೆದುಬಿಟ್ಟು ಯಾರು ಗೊತ್ತೇ ಇರದ ಹಾಗೆ ನೀವು ಅದನ್ನು ಬೆಂಡ್ ಮಾಡಿ ಮಣಸಿಬಿಟ್ಟು ಯಾವುದೊಂದು ತಿಪ್ಪೆಯಲ್ಲೋ ನಾಲೆಯಲ್ಲೋ ಬಿಸಾಕಿಬಿಡಿ. ಅದರ ತೊಗೊಂಡು ನೀವು ಪಾಪ ಮಾಡೋಕ್ಕೆ ಹೋಗಬೇಡಿ. ಅದೇ ಪಾಪ ರಿವರ್ಸ್ ಆಗುತ್ತೆ. ಒಂದಲ್ಲ ಒಂದಿನ ಬೇರೆಯವ್ರು ಚುಚ್ಚೋ ಕತ್ತಿ ನಿಮಗೆ ಚುಚ್ಚುತ್ತೆ, ಉಲ್ಟಾ ರಿವರ್ಸ್ ಬರುತ್ತೆ ಅದು. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ವಾಕ್ಯ ನಂಬಿ, ಇದು ಯೇಸು ಕ್ರಿಸ್ತನು ದೇವರು ಹೇಳಿರುವಂಥ ವಾಕ್ಯ ಮಾತುಗಳು. ಇದನ್ನು ನಂಬಿ ಕತ್ತಿ ಹಿಡಿಬೇಡ್ರಿ. ಯಾಕಂದ್ರೆ ಅದರಲ್ಲಿಂದೇ ನೀವು ಒಂದಲ್ಲ ಒಂದಿನ ಸಾಯ್ಬೇಕಾಗತ್ತೆ. ಆ ಕತ್ತಿ ಬಿಟ್ಟಾಕ್ಬಿಡ್ರಿ, ಇಟ್ಕೋಬೇಡ್ರಿ. ಯಾರ ಮನೆಗಿದ್ರೂ ತೆಗೀರಿ, ಅದು ಏನು ಕೆಲಸಕ್ಕೆ ಬರೋಲ್ಲ. ವೈರಿಗೆ ಪ್ರೀತಿ ಮಾಡಿರಿ. ನಿಮ್ಗೆ ಯಾರಾದರೂ ಬೈದರೆ ಅವ್ರಿಗೆ ದ್ವೇಷ ಮಾಡಬೇಡ್ರಿ, ರಿಪೀಟ್ ನೀವು ಬೈಯೋಕ್ಕೆ ಹೋಗ್ಬೇಡ್ರಿ, ನೀವು ಪ್ರೀತಿ ಮಾಡಿರಿ. ನಿಮ್ಗೆ ಯಾರಾದರೂ ಜಗಳಕ್ಕೆ ಬಂದರೆ ನೀವು ರಿಪೀಟ್ ಜಗಳ ಆಡಬೇಡ್ರಿ, ಅವ್ರಿಗೆ ಪ್ರೀತಿಯಿಂದ 2 ಮಾತಾಡಿ ಕಳಿಸ್ಕೊಡ್ರಿ. ಪ್ರೀತಿ ಬಹು ತಾಳ್ಮೆ ಉಳ್ಳದು. ಪ್ರೀತಿ ಭಾಳ ಇಂಪಾರ್ಟೆಂಟ್ ಆದ ಒಂದು